ತುಂಬಾ ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಮ್ಮ. ಅಲ್ಲ, ನನಗೇನೋ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಅದಕ್ಕೋಸ್ಕರ ಬಂದು ನಿಂತ್ಕೊಳ್ಳೋಕ್ಕಾಗಲ್ಲ, ಅಲ್ಲೇ ಕೂತ್ಕೊಂಡು ಆಮೇಲೆ ಕರಿತೀವಿ ಅಂತ ಹೇಳಿದ್ದಾರೆ. ನಾವು ಇವರೆಲ್ಲರಿಗಿನ ಚಿಕ್ಕವನ್ರಿ, ನಾನು ತುಂಬಾ ಚಿಕ್ಕವನ್. ನಾನು ನೋಡಿದ್ರೆ ಗೊತ್ತಾಗಲ್ವ ನಿಮಗೆ? ಬಹಳ ಸಂತೋಷದ ದಿನ. ಮತ್ತೆ ಇವತ್ತು ನಮ್ಮ ದೇಶಕ್ಕೆ ನಮಗೆ ಅನ್ನ ಕೊಡೋರು ರೈತರು. ಜೈ ಕಿಸಾನ್, ಜೈ ಜವಾನ್, ನಮ್ಮ ದೇಶ ಕಾಯೋರು. ಅವರ ಕೈಲಿ ನಮ್ಮ ಸಂತೋಷ್ ರಾಮನಾರಾಯಣ ಅವರು ಈ ಟೀಸರ್ನ ಬಿಡುಗಡೆ ಮಾಡಿದಂದರೆ ಅವರು ಮೊದಲು ನಮಸ್ಕಾರ ಮಾಡ್ತೀನಿ. ಮತ್ತು ನಿಮ್ಮ ಸೇವೆ ಇದೆಯಲ್ಲ, ಅಪಾರ, ಅದು ಅಪಾರ. ಅವರೆಲ್ಲ ಹೇಳಿದ್ದಾರೆ. ಇವತ್ತು ನಮ್ಮ ದೇಶ ಗಡಿ ಕಾಯ್ತಾ ಇರೋ ಆ ಪರಿಸ್ಥಿತಿಗಳನ್ನ ನಾವು ಟಿ ವಿ ನೋಡ್ತಾ ಇರ್ತೀವಿ. ನಾವು ಎಷ್ಟು ಅವರಿಗೆ ನಾವಾದ ಸ್ವಲ್ಪ ಬಿಸಿಲು, ಅಯ್ಯೋ ಬಿಸಿಲಪ್ಪ ಅಂತೀವಿ, ಒಂದು ಸ್ವಲ್ಪ ಬಾಯಿ ಹಾಕಿದ್ರೆ ನೀರು ಬೇಕಪ್ಪ ಅಂತೀವಪ್ಪ. ನೀರು ಏನು ಗೊತ್ತಿಲ್ಲದೆ ನಮ್ಮ ದೇಶ ಕಾಯ್ತಿದ್ದಲ್ಲ, ಆ ಪುಣ್ಯಾತ್ಮರಿಗೆ ಅವರ ಪಾದಾರ್ವಿಂದಗಳಿಗೆ ನಾನು ನಮಸ್ಕಾರ ಮಾಡ್ತೀನಿ. ಮತ್ತೆ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ, ಯಾಕೆಂದರೆ ಎಲ್ಲರೂ ಈ ಚಿತ್ರದ ಬಗ್ಗೆ ಮಾತಾಡಿದ್ದಾರೆ. ಇದರಲ್ಲಿ ಎಲ್ಲ ಶ್ರಮನೂ ಇದೆ. ಇದರಲ್ಲಿ ಒಬ್ಬೊಬ್ಬರ ಶ್ರಮ ಅಲ್ಲ, ಎಲ್ಲರ ಶ್ರಮ, ತಾಂತ್ರಿಕರ ಶ್ರಮ ಇರ್ಬೋದು, ಕಲಾವಿದರ ಶ್ರಮ ಇರ್ಬೋದು, ನಿರ್ಮಾಪಕರ ಶ್ರಮ ಇರ್ಬೋದು, ಪ್ರತಿಯೊಬ್ಬರ ಶ್ರಮ ಅಲ್ಲಿ ಎದ್ದು ಕಾಣ್ತಾ ಇದೆ. ಇವರೆಲ್ಲ ನೋಡಿ, ಅದು ನಮ್ಮ ಕಲಾವಿದರಿದ್ದಾರಲ್ಲ, ಎಲ್ಲ ನಮ್ಮ ಆಪ್ತರು ಎಲ್ಲ ಇವ್ರ ಜೊತೆಲೆಲ್ಲ ಸಾಕಷ್ಟು ಪಾತ್ರ ಮಾಡಿದ್ವಿ. ಅದ್ರಲ್ಲಿ ನಮ್ಮ ಮನು ನನಗೆ ಗೊತ್ತಿರಲಿಲ್ಲ, ನನಗೆ ಇಷ್ಟೊಂದು ಅವರು ಮಿಮಿಕ್ರಿ ಮಾಡ್ತಾರದ್ದು ಗೊತ್ತಿಲ್ಲ. ಮತ್ತು ಇದೆಲ್ಲ ನೋಡ್ಬಿಟ್ರೆ, ಕಾಮಿಡಿ ನೋಡ್ಬಿಟ್ರೆ ಅವ್ರು ಇಂಥ ಒಳ್ಳೆ ಅದು ಸೀರಿಯಸ್ ಪಾತ್ರ ಮಾಡಿದಾರೆ. ಹೀರೋ ಯಾವ ಹೀರೋಗೂ ಕಮ್ಮಿ ಇಲ್ಲ ರೀ ನಮ್ಮ ಹುಡುಗ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಗವಂತ ಇವ್ರಿಗೆ ಒಳ್ಳೆ ಹೇಳ್ತಾರಲ್ಲ, ಸುಮ್ಮನೆ ಒಂದು ಪೂರ್ತಿ ಅನ್ನ ಬೆಂದಿದೆಯಾ ನೋಡೋಣ, ಒಂದು ಅಕ್ಕಿ ಕಾಳು ಒಂದು ನೋಡ್ಬಿಟ್ಟು ಸಾಕು, ಒಂದು ನೋಡಿದ್ರೆ ಸಾಕು ಬೆಂದುಬಿಟ್ಟಿದೆ ಅಂತ. ಈ ಚಿತ್ರ ನೋಡಿದ್ರೆ ಆಗತ್ತೆ ನಮಗೆ. ನನಗೊಂದು ಸಂಕಟ ಏನಪ್ಪ ಅಂದರೆ ಇವ್ರ ಜೊತೆಲಿ ಪಾತ್ರ ಮಾಡೋಕ್ಕಾಗಲಿಲ್ಲಲ್ಲ ಅಂತ ಅಷ್ಟೇ. ನನ್ನ ಆಯಸ್ಸಿದ್ರೆ ಇವ್ರ ಜೊತೆ ಇನ್ನೊಂದು ಸರಿ ಹಲವಾರು ಪಾತ್ರ ಮಾಡ್ತೀನಿ ನನಗೆ. ಮತ್ತು ನಾನು ಹೆಚ್ಚಿಗೆ ಮಾತಾಡೋದು, ಯಾಕೆಂದ್ರೆ ಮಾತಾಡೋದಂತ ಇಷ್ಟೊಂದು ಮಾತಾಡ್ಬಿಟ್ಟಿದ್ದೀನಿ. ಈ ಚಿತ್ರ ಮರೆಯೋದಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಮಾತು ನೋಡಿ. ನಮ್ಮ ಸೀನಲ್ಲಿ ಒಂದು ಯೋಗರಾಜ್ ಭಟ್ರು ಹೇಳಿದ್ದಾರೆ, ನೋ ಬಡಿ ಕ್ಯಾನ್ ಟಚ್ ಮೀ. ನೀವು ನನ್ನ ಮುಟ್ಟಬಹುದು, ನನ್ನ ಮೈ ಮುಟ್ಟಬಹುದು, ನನ್ನ ತಲೆ ಮುಟ್ಬೋದು, ಕೈ ಮುಟ್ಬೋದು, ಆದರೆ ನನ್ನನ್ನು ಮುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ. ಎಂಥ ಸಂಭಾಷಣೆ ಅದು! ಅಂದರೆ ನನ್ನನ್ನು ಅಂದರೆ ಅದು ಆತ್ಮನೇ ಪರಮಾತ್ಮನ ಯಾರು ಟಚ್ ಮಾಡೋಕ್ಕಾಗಲ್ಲ ಅಂಥ ಡೈಲಾಗ್ಸ್ ಬರೆದಿದ್ದಾರೆ ಇವರು. ಅದು ಮನಸ್ಸಿನಲ್ಲಿ ಉಳಿಯುವಂಥದ್ದು. ಈ ಚಿತ್ರದಲ್ಲಿ ಎಂಥ ಮಾತದು. ಆದರೆ ಒಂದು ಮಾತ್ರ ನಿಜ, ಈ ಚಿತ್ರ ನಮ್ಮ ಇಡೀ 7 ಕೋಟಿ ಅಭಿಮಾನಿಗಳು, ಅನ್ನದಾತರ ಮನಸ್ಸನ್ನು ಮುಟ್ಟತ್ತೆ, ಖಂಡಿತ ಮುಟ್ಟತ್ತೆ. ಗುರುವಲ್ಲೇ ಕೀಳಿ ಯಾವುದೋ ಮೇಲೆ ಯಾವುದು ಇದೆಯಲ್ಲ, ಇದು ಪ್ರತಿಯೊಂದು. ಯಾಕಂದರೆ ಸಂಭಾಷಣೆನೂ ಆಗಿದೆ, ದೃಶ್ಯನೂ ಆಗಿದೆ. ನೀವೆಲ್ಲ ನೋಡಿದ್ರಿ ಟೀಸರು. ಮತ್ತು ಇದೇ 23ನೇ ತಾರೀಕು ಬಿಡುಗಡೆ ಆಗತ್ತೆ. ಮತ್ತೆ ನಮ್ಮ ಗೆಳೆಯರ ಜೊತೆ ಮತ್ತೆ ಟೆಕ್ನಿಷಿಯನ್ ಮತ್ತೆ ಈ ಟೀಸರ್ಗೆ ಬಂದು ಇವ್ರ ಜೊತೆಲೇ ಸೇರಿ ಆ ಟೀಸರ್ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಪತ್ರಕರ್ತರಿಗೂ, ಮಾಧ್ಯಮದವರು ಎಲ್ಲರೂ ಸಹ ನಮ್ಮ ಕನ್ನಡ ಚಿತ್ರಗಳನ್ನು ಬೆಳೆಸ್ಕೊಂಡೇ ಬಂದಿದ್ರಿ. ಇದೇ ಥರ ಈ ಚಿತ್ರವನ್ನು ಸಾಕಷ್ಟು ಒಂದು ಯಶಸ್ವಿ ಆಗೋದಕ್ಕೆ ನಿಮ್ಮೆಲ್ಲರ ಪ್ರಯತ್ನ, ಸಹಕಾರ ಇದೆ. ಧನ್ಯವಾದಗಳು. ಈ ಚಿತ್ರ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ